ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಸಿಂಪಲ್ ಹಾಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತಯಾರಿಸ್ಕೊಳ್ಳುವಂತಹ ಒಂದು ರೆಮಿಡಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಲಿಮ್ ಆಗಿರಬೇಕಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಬಾಡಿ ಫಿಟ್ನೆಸ್ ಇರಬೇಕು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಫ್ಯಾಟ್ ಅಥವಾ ಕೊಬ್ಬು ಅಂತ ಏನು ಹೇಳ್ತೀವಿ ಅದು ತುಂಬಾ ಹೆಚ್ಚಾಗಿರೋವಂಥದ್ದು, ಎಲ್ಲರಿಗೂ ಟೆನ್ಷನ್ ಕೊಡೋ ಅಂಥದ್ದು ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಈ ಥರ ಬೊಜ್ಜು ಬರೋದಕ್ಕೆ ನಾನಾ ಥರದ ಕಾರಣಗಳಿದೆ. ಅದರಲ್ಲಿ ಆಹಾರ ಪದ್ಧತಿ ಆಗಿರಬಹುದು, ಲೈಫ್ ಸ್ಟೈಲ್ ಆಗಿರಬಹುದು, ದೇಹದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರೋದು ಆಗಿರ್ಬೋದು. ಹೀಗೆ ನಾನಾ ಥರದ ಕಾರಣಗಳು ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದಕ್ಕೆ ರೀಸನ್ ಆಗಿರುತ್ತೆ. ತುಂಬ ಜನ ಪ್ರಯತ್ನ ಪಡ್ತಾ ಇರ್ತಾರೆ, ಆದರೆ ಸಾಧ್ಯ ಆಗ್ತಾ ಇರಲ್ಲ. ಕೆಲವೊಂದು ಎಕ್ಸಸೈಸ್ ಕಂಟಿನ್ಯೂಸ್ ಆಗಿ ಮಾಡೋದ್ರ ಮೂಲಕನೂ ಕೂಡ ಕೊಬ್ಬನ್ನು ಕರಗಿಸಿಕೊಳ್ಳಬಹುದು. ಹಾಗೆ ಮನೆಯಲ್ಲಿ ಕೂಡ ಕೆಲವು ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಅತಿ ಕಡಿಮೆ ಸಮಯದಲ್ಲಿ ದೇಹದ ಬೊಜ್ಜನ್ನು ಕರಗಿಸಿಕೊಳ್ಳಬಹುದು. ನಮ್ಮ ದೇಹದ ಎಲ್ಲ ಭಾಗಗಳಿಗಿಂತ ಹೊಟ್ಟೆಯ ಸುತ್ತ ಅಂದರೆ ಸೊಂಟದ ಸುತ್ತ ಹೆಚ್ಚು ಬೊಜ್ಜು ಅಥವಾ ಕೊಬ್ಬು ಅಥವಾ ಬೆಳ್ಳಿ ಫ್ಯಾಟ್ ಅಂತ ಏನು ಹೇಳ್ತೀವಿ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಬೊಜ್ಜು ಇದ್ದು ಅದು ಅಷ್ಟು ಅಸಹ್ಯವಾಗಿ ಕಾಣೋದಿಲ್ಲ. ಆದರೆ ಹೊಟ್ಟೆ ಭಾಗದಲ್ಲಿ ಇದ್ದರೆ ಅಸಹ್ಯ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಹಾಗೆ ಯಾವುದೇ ಥರದ ಡ್ರೆಸ್ ಹಾಕೋದಕ್ಕೂ ಕಂಫರ್ಟ್ ಅಂತ ಅನಿಸಲ್ಲ, ಅನ್ಕಂಫರ್ಟ್ ಅನಿಸ್ತಿರುತ್ತೆ. ಹಾಗೆ ಇಷ್ಟಪಟ್ಟಂಥ ಡ್ರೆಸ್ನ ಹಾಕೋದಕ್ಕೆ ಆಗಲ್ಲ. ಎಲ್ಲಾದರೂ ಹೋಗ್ಬೇಕಂದ್ರೂ ಹಿಂಜರಿತೀವಿ, ಯಾಕೆಂದರೆ ಹೊಟ್ಟೆ ಕಾಣುತ್ತೆ, ಹೊಟ್ಟೆ ಮುಂದಕ್ಕೆ ಬಂದಿದೆ, ಫಿಟ್ನೆಸ್ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದಕ್ಕೆ ಈ ಹೊಟ್ಟೆಯನ್ನು ಅಥವಾ ಕೊಬ್ಬು ಅಥವಾ ಬೆಳ್ಳಿ ಫ್ಯಾಟ್ ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಕರಗಿಸಿಕೊಳ್ಳಬಹುದು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿಕೊಂಡು. ಹಾಗಾದರೆ ಈ ರೆಮಿಡಿ ಯಾವುದು, ಇದು ಹೇಗೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ನೀವು ಯಾರಾದರೂ ಬೆಳ್ಳಿ ಫ್ಯಾಟನ್ನು ಕರಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಈಗ ನಾನು ಹೇಳುವ ಓಮ್ ರೆಮಿಡಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಓಮ್ ರೆಮಿಡಿ ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆ ಒಳ್ಳೆ ರಿಸಲ್ಟನ್ನು ಕೂಡ ಕೊಡುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಬನ್ನಿ ಈಗ ಓಮ್ ರೆಮಿಡಿಯನ್ನು ರೆಡಿ ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟು ಪಾತ್ರೆಗೆ ಅರ್ಧ ಲೀಟರ್ ನೀರನ್ನು ಹಾಕಬೇಕಾಗುತ್ತೆ. ಈ ಕುದಿಯುವ ನೀರಿಗೆ 1 ಇಂಚು ಚಕ್ಕೆ ಅಥವಾ ದಾಲ್ಚಿನಿಯನ್ನು ಹಾಕಬೇಕು. ನಂತರ ಅರ್ಧ ಸ್ಪೂನಷ್ಟು ಓಮ್ ಕಾಳು ಅಥವಾ ಅಜ್ವೈನ್ ಅದನ್ನು ಹಾಕಬೇಕು. ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ನಾರ್ಮಲ್ ಅಡುಗೆಗೆ ಬಳಸೋ ಜೀರಿಗೆಗಿಂತ ಬ್ಲಾಕ್ ಜೀರಿಗೆ ಬರುತ್ತಲ್ವ, ಬ್ಲಾಕ್ ಜೀರಾ ಅದನ್ನು ಹಾಕಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ, ಇನ್ನೂ ಬೇಗ ರಿಸಲ್ಟ್ ಬರುತ್ತೆ. ಅದು ಇಲ್ಲ ತರಿಸಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಬೋದು, ಇಲ್ಲ ನಾರ್ಮಲ್ ಜೀರಿಗೆನೇ ಹಾಕ್ತೀವಿ ಅನ್ನೋಂಗಿದ್ರೆ ನಾರ್ಮಲ್ ಜೀರಿಗೆನೇ ಹಾಕ್ಕೊಳ್ಬೋದು. ಇದರ ಜೊತೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೀನಿ, ಟರ್ಮರಿಕ್ಕನ್ನು ಸ್ವಲ್ಪ 1/4 ಸ್ಪೂನಷ್ಟು ಟರ್ಮರಿಕ್ಕನ್ನು ಹಾಕ್ತಾಯಿದ್ದೀನಿ. ಇದನ್ನು 4 ಹಾಕಿ 4 ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಕುದಿಸ್ಕೊಳ್ಬೇಕು. ಇದರಲ್ಲಿರೋ ಈ ಇಂಗ್ರೀಡಿಯೆಂಟ್ಸಲ್ಲಿ ಇರೋವಂಥ ಸಾರಾಂಶ ಎಲ್ಲ ಈ ನೀರಿನ ಜೊತೆ ಸೇರಿಕೊಳ್ಬೇಕು, ಇದರ ಜೊತೆ ಮಿಕ್ಸ್ ಆಗಬೇಕು. 10 ರಿಂದ 15 ನಿಮಿಷಗಳ ಕಾಲ ಈ ಥರನೇ ಕುದಿಸ್ಕೊಳ್ಬೇಕು. ನೋಡಿ, ನಾನು 15 ನಿಮಿಷಗಳ ಕಾಲ ಕುದಿಸಿ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಆರೋದಕ್ಕೆ ಒಂದು 10 ನಿಮಿಷ ಆರೋದಕ್ಕೆ ಬಿಡಬೇಕು. ಜಾಸ್ತಿ ಬಿಸಿ ಎಲ್ಲ, ಉಗುರು ಬಿಸಿ ಆಗೋವರೆಗೂ ಬಿಟ್ಟು ಇದನ್ನು ಸೋದಿಸ್ಕೊಂಡು ರಾತ್ರಿ ಮಲಗುವಾಗ ಇದನ್ನು ಕುಡಿಬೇಕಾಗುತ್ತೆ. ದಾಲ್ಚಿನ್ನಿನ ಬಳಸೋದ್ರಿಂದ ದೇಹದ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ, ಹಾಗೆ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತದೆ, ಮುಖ್ಯವಾಗಿ ಫ್ಯಾಟ್ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಎರಡನೇ ಪದಾರ್ಥ ಓಮ್ ಕಾಳು ಅಥವಾ ಅಜ್ವೈನ್. ಇದು ನಮ್ಮ ಹೊಟ್ಟೆಯ ಗ್ಯಾಸ್ಟ್ರಿಕ್, ಅಜೀರ್ಣ, ಅಸಿಡಿಟಿ, ಹೊಟ್ಟೆ ಉಬ್ಬರ ಈ ರೀತಿ ಸಮಸ್ಯೆಗಳನ್ನು ಹೋಗಲಾಡಿಸಿ ಹೊಟ್ಟೆಯಲ್ಲಿರುವ ಕೆಟ್ಟ ಟಾಕ್ಸಿನ್ಗಳನ್ನು ಹೊರಹಾಕುತ್ತದೆ, ಹಾಗೆ ಕೊಬ್ಬಿನ ಅಂಶವನ್ನು ಕರಗಿಸುವುದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು ಮೂರನೇ ಪದಾರ್ಥ ಜೀರಿಗೆ. ಈ ಜೀರಿಗೆಯನ್ನು ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚಾಗಿ ಬಳಸ್ತಾರೆ. ಇದು ದೇಹದ ತೂಕ ಇಳಿಸುವುದಕ್ಕೆ ಅದ್ಭುತವಾದ ವಸ್ತು ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತದೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ, ಹಾಗೆ ಹಸಿವನ್ನು ನಿಯಂತ್ರಿಸಿ ಕ್ಯಾಲೋರಿ ಇಂಟೆಕ್ಕನ್ನು ಕಡಿಮೆ ಮಾಡಿ ದೇಹದ ಕೊಬ್ಬನ್ನು ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಇದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ, ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಟರ್ಮರಿಕ್, ಇದು ನಮ್ಮ ದೇಹದ ತೂಕ ಇಳಿಸುವುದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ಆ್ಯಂಟಿ ಆಕ್ಸಿನ್ ಪ್ರಾಪರ್ಟೀಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಇದು ಕೂಡ ನಮ್ಮ ದೇಹದ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವ ಮುಖಾಂತರ ದೇಹವನ್ನು ಕ್ಲೀನ್ ಮಾಡುತ್ತೆ, ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತದೆ. ಹೀಗೆ ಈ 4 ಪದಾರ್ಥಗಳು ಸೇರಿದಾಗ ನೀರಿನಲ್ಲಿ ಕುದಿಸಿದಾಗ ಒಂದು ಕಷಾಯವಾಗಿ ಮಾರ್ಪಾಡಾಗುತ್ತದೆ. ಇದನ್ನು ಉಗುರು ಬಿಸಿ ಇರುವಾಗ ಕುಡಿಯಬೇಕಾಗುತ್ತೆ. ರಾತ್ರಿ ಮಲಗುವ ಸಮಯದಲ್ಲೇ ದಿನಕ್ಕೆ 1 ಬಾರಿ ತೆಗೆದುಕೊಂಡರೆ ಸಾಕು. ಇನ್ನು ಇದನ್ನು ಯಾರೆಲ್ಲ ಸೇವಿಸಬಾರದು ಎಂದರೆ
ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳಿರೋರು ಕೂಡ ಇದನ್ನು ಸೇವಿಸಬಾರದು. ಮತ್ತು ಏನಾದರೂ ಆರೋಗ್ಯ ಸಮಸ್ಯೆಗಳಿಗೆ ಮೆಡಿಸಿನ್ ತಗೊಳ್ತಾ ಇರೋವಂಥವರು ಕೂಡ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇದನ್ನು ಸೇವಿಸೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋಲ್ಲ. ಯಾರಿಗೆಲ್ಲ ಈ ಬೊಜ್ಜಿನ ಸಮಸ್ಯೆ ಇದೆಯೋ ಈ ಹೋಮ್ ರೆಮಿಡಿಯನ್ನು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.